పెను తుఫాను తలొంచి చూసే తొలి నిప్పు కణం అతడే. ನಮಸ್ಕಾರ ರೀ, ಹೆಂಗಿದ್ದೀರಿ ಎಲ್ಲರೂ? ಚೆನ್ನಾಗಿರಲ್ಲ? ಹಾಂ, ನಾನು ಚೆನ್ನಾಗಿ ನೋಡ್ರಿ. ಏನಿಲ್ರಿ, ಹೀಗೆ ನಾನು ಯೂಟ್ಯೂಬ್ನಾಗ ನೋಡ್ತಾ ಇದ್ದೆ. ಒಂದು ಯೂಟ್ಯೂಬ್ನಾಗ ವಿಡಿಯೋ ಬಂತ್ರಿ ನನಗೆ ಮೆಸೇಜು. ಅದು ಯಾವುದಂದರೆ ಬ್ರಹ್ಮಕುಮಾರಿದ್ರಿ. ಸೊ ಬ್ರಹ್ಮಕುಮಾರಿಯಲ್ಲಿ ಅಕ್ಕನವರು ಏನು ಹೇಳ್ತಾರೆ, ಮತ್ತು ಬ್ರಹ್ಮಕುಮಾರಿ ಯಾಕೆ ಮಾಡ್ಕೊಂಡಿದ್ದಾರೆ, ಮತ್ತು ಬ್ರಹ್ಮಕುಮಾರಿಯಲ್ಲಿ ಹೋದವರು ಏನೇನು ಆಗ್ತಾರೆ ಅಂತ ಅಕ್ಕ ಹೇಳ್ತಾ ಇದ್ದಾರೆ. ಮತ್ತು ನಮ್ಮ ದಾದಾ ಲೇಖರಾಜ್ ಅರಗುಂಡು ತಾತ ಇದ್ದಾನಲ್ಲ, ಈ ಅರಗುಂಡು ತಾತ ಭಾಳ ಒಳ್ಳೆ ಸ್ಕೆಚ್ ಹಾಕಿದ್ದಾನೆ. ಮತ್ತು ನಮ್ಮ ಹಿಂದೂ ಹೆಣ್ಮಕ್ಳಿಗೆ ಒಳ್ಳೊಳ್ಳೆ ಆಸೆಗಳು ಪ್ರಲೋಭಗಳು ತೋರಿ ಇವರನ್ನು ದೇವಿ ದೇವತೆಗಳನ್ನಾಗಿ ಮಾಡ್ತಾನಂತೆ. ಸೊ ಇಂಥವೆಲ್ಲ ಮಾಡಿದ್ದಾರೆ ವೀಕ್ಷಕರೇ. ಮತ್ತು ನೀವೇನಂತೀರಿ? ನಾವು ಮತ್ತು ಅಕ್ಕನವರು ಏನು ಹೇಳ್ತಿದ್ದಾರೆ ಕೇಳಿಕೊಂಡು, ಮತ್ತು ನಾವು ಕೆಲವು ಪ್ರಶ್ನೆಗಳನ್ನು ಕೇಳಿಕೊಂಡು ಮತ್ತು ನಾವು ಹೋಗ್ಬಿಡೋಣವಾ? ನಾವು ನಮಗೆ ಇರುತ್ತಲ್ಲ ಆಸೆ, ರಾಜ ಲಕ್ಷ್ಮೀ ನಾರಾಯಣರಾಗುವುದು, ಹೌದಲ್ವಾ? ಸರಿ ವೀಕ್ಷಕರೇ, ಮತ್ತು ನೀವೇನಂತೀರಿ ತಪ್ಪದೆ ಕಾಮೆಂಟ್ ಮಾಡ್ರ, ಮತ್ತು ಮರಿಬೇಡ್ರಿ. ಹಾಂ, ನಾನು ನೋಡ್ರಿ ನಿಮ್ಮ ವೆಂಕಟ್ ಮಾತಾಡಕತ್ತೀನಿ. ಮತ್ತು ಏನು ರೀ ವೆಂಕಟ್ ಹಿಂಗೆ ಮಾತಾಡಕತ್ತಾರ ಅಂತ ತಿಳ್ಕೊಬೇಡ್ರಿ. ಅಕ್ಕನವರು ಉತ್ತರ ಕನ್ನಡದವ್ರು ಇದ್ದಾರೆ ರೀ, ಅವ್ರು ಹಿಂಗೇ ಮಾತಾಡ್ಯಾರ. ಮತ್ತು ಅವ್ರ ಭಾಷೆಯಲ್ಲಿ ನಾವು ಮಾತಾಡಿ ಅವ್ರ ಭಾಷೆಯಲ್ಲಿ ಕೇಳಬೇಕಲ್ವಾ? ಹಾಗಾಗಿ ಹೀಗೆ ಮಾತಾಡ್ತಾ ಇದ್ದೀನಿ. ಮತ್ತೇನು ತಪ್ಪು ತಿಳ್ಕೊಬೇಡ್ರಿ ಅಪ್ಪ ಅಕ್ಕನವ್ರೆ, ಮತ್ತು ನೀನು ತಪ್ಪು ತಿಳ್ಕೊಬೇಡ್ರಿ ಬ್ರಹ್ಮಕುಮಾರಿ ಅಕ್ಕನವ್ರ. ನಮಗೇನಂದ್ರೆ ಸ್ವಲ್ಪ ಕೆಲವು ಪ್ರಶ್ನೆಗಳಿದಾವೆ ಅಕ್ಕನವ್ರೆ. ಸೊ ಪ್ರಶ್ನೆಗಳಿಗೆ ಸಮಾಧಾನ ಕೊಟ್ಟರೆ ಸಾಕು ಅಕ್ಕನವ್ರೆ, ಸರಿನಾ? ವೀಕ್ಷಕರೇ, ಮತ್ತು ನೀವು ಕೇಳ್ತಾರಲ್ಲ, ಮತ್ತು ಎಲ್ಲ ಬ್ರಹ್ಮಕುಮಾರಿಯವರು ಭೇಟಿ ಆದರೆ ಸ್ವಲ್ಪ ನಾವು ಕೇಳಿದ ಪ್ರಶ್ನೆಗಳನ್ನು ನೀವು ಕೇಳ್ರಿ ಅಂತ ಮನವಿ ಮಾಡ್ಕೊಳ್ತೀನಿ ರೀ ಅಪ್ಪ, ಇದು ಈ ಮೂಡಿ ವಿಡಿಯೋದ ಮೂಲಕ. ಸರಿ ಬನ್ನಿ ಅಕ್ಕನವ್ರೆ. ಓಂ ಶಾಂತಿ ರೀ. ಟಾಪಿಕ್ ಹೆಸರಂತೂ ನಾವೇನ್ ಆಗ್ಬೇಕಂತಂತೂ ಹೋಗ್ತಾ ಇದೀವ್ರಿ. ನಾವ್ ಏನ್ ಆಗಕ್ ಬಂದೀವ್ರಿ ಇಲ್ಲಿ? ರಾಜ ಲಕ್ಷ್ಮೀ ನಾರಾಯಣ ಆಗಕ್ ಬಂದಿವ್. ರಾಜ ಲಕ್ಷ್ಮೀ ನಾರಾಯಣ ಆಗ್ಬೇಕಂದ್ರ ಅದ್ರೊಳಗ ಫಸ್ಟ್ ಕ್ವಾಲಿಟಿ ಏನಂದ್ರ ರಾಯಲಿಟಿ. ಯಾಕಂದ್ರ ರಾಜ ಆಗಕತ್ತೀವಿ ಅಂದ್ಮೇಲೆ ಭಾಳ ರಾಯಲ್ ಇರ್ಬೇಕು. ಈ ಟಾಪಿಕ್ನಾಗ ನಾನು ಯಾವಾಗಿಂದ ಥಿಂಕ್ ಮಾಡತ್ತೀನಿ, ಆ ರಾಯಲಿಟಿ ಒಳಗಂತೂ 1% ಅದೇನ್ರಿ. ನಂದು ರಾಯಲಿಟಿ ಹೇಳತ್ತೀನಿ ನಾ. ಅದ್ರೊಳಗ ಈಗೀಗ ನಾ ರಾಯಲಿಟಿ ಏನಪ್ಪ ಅಂತ ಕಲಿಯಾಕತ್ತೆ. ರಾಯಲಿಟಿ ಒಳಗೆ ಭಾಳ ರಾಯಲಿಟಿ ಒಳಗೆ ಫಸ್ಟ್ ಅಂತೂ ಬಾಬಾನ ಮನೆಗೆ ಬಂದ ಮೇಲೆ ನಮ್ಗೆ ವಿಚಾರಗಳ ಬಗ್ಗೆ ರಾಯಲಿಟಿ ಹೇಳ್ತಾನೆ ಬಾಬಾ. ಯಾಕಂದ್ರೆ ಸಕಾರಾತ್ಮಕಗಳನ್ನ ಶ್ರೇಷ್ಠ ಮಾಡ್ಕೋರಿ ರಾಯಲಿಟಿ ಅಂತ ಹೇಳ್ತಾನೆ. ನೀವು ಯಾರೇ ವ್ಯಕ್ತಿನ ಫಸ್ಟ್ ಭೇಟಿ ಆಗ್ತಿರಲ್ರಿ, ಫಸ್ಟ್ ನೀವು ಕಾಣಿಸೋದು ಅವ್ರದ್ದು ಪರ್ಸ್ನಾಲಿಟಿ, ಹೌದು ಇಲ್ಲ? ಒಂದು ನಿಮ್ಮ ನಗು ಮತ್ತು ನಿಮ್ಮ ಶಿಸ್ತ. ಒಬ್ರೊಬ್ರು ಹಂಗಿರ್ತಾರೆ, ಒಳಗೆ ಮಾತ್ರ ಶನೆ ಬಾರ್ತಾರೆ, ಅದನ್ನ ನೋಡಕ್ ಮಾತ್ರ ಶಿಸ್ತೇ ಇರುವುದಿಲ್ರಿ. ಹೆಂಗ್ರ ಬೇಕಾದ್ರೆ ಡ್ರೆಸ್ ಹಾಕೋತಾರೋ, ಐರನ್ ಇರಂಗಿಲ್ಲ ಡ್ರೆಸ್, ಹೆಂಗ್ ಬೇಕಾದ ತಲೆ ಹಿಕ್ಕೊಂಡು ಬಂದಿರ್ತಾರೋ, ಹೆಂಗ್ ಬೇಕಾದಿರ್ತ ಕಣ್ಣ ಪಿಚ್ ಇರ್ತೈತಿ, ಹೆಂಗ್ ಬೇಕಾದ್ರೂ ಇರ್ತಾರ. ಕರೆ ನೋಡಕ್ ಮಾತ್ರ ಭಾಳ ಶನೆ, ಕೂದಲು ಮಾತ್ರ ಹಿಂಗ್ ಇರ್ತಾವ. ಕರೆ ನೋಡಕ್ ಮಾತ್ರ ಹಂಗ ಅನ್ನಿಸ್ತಾವ, ಹಂಗ್ ಶನೆ ಇದ್ದ. ಅಂದ್ರೆ ಎಲ್ಲರಿಗೂ ಫಸ್ಟ್ ಇಂಪ್ರೆಷನ್ ಇಸ್ ದ ಲಾಸ್ಟ್ ಇಂಪ್ರೆಷನ್ ಅಂತ ಹೇಳ್ತಾರೆ. ಸೊ ಫಸ್ಟ್ ಇಂಪ್ರೆಷನ್ ಆಕರ್ಷಣೆ ಆಗೋದೇ ಯಾವ್ದ್ರಕ್ಕರ್? ನೀವು ಹೆಂಗ್ ಕಾಣ್ತೀರಿ, ನೀವು ಕ್ಯಾರಿ ಮಾಡ್ತೀರಿ ನಿಮ್ಮನ್ನು, ಅದು ಭಾಳ ಇಂಪಾರ್ಟೆಂಟ್. ನನಗಂತೂ ಇದ್ರ ಮೇಲೆ ಒಂದು ಇಟು ನಾಲೆಜ್ ಇಲ್ಲ ಆಗೈತ್ರಿ. ಆದ್ರೆ ಈಗೀಗ ನಾವು ರಾಜ ಆಗತ್ತೆ ಅಂದ್ಮೇಲೆ ನಮಗೆ ರಾಯಲಿಟಿ ಕ್ವಾಲಿಟಿನೂ ಇರಾಕಬೇಕ. ಸೊ ಫಸ್ಟ್ ರಾಯಲ್ ವ್ಯಕ್ತಿ, ರಾಜ ವ್ಯಕ್ತಿ ಹೆಂಗ್ ನಡೀತಾನೋ, ನಾ ಒಂದು 5-6 ದಿವಸದಿಂದ ನಾನು ಪ್ರಾಕ್ಟೀಸ್ ಮಾಡತ್ತೀನಿ. ನೀವು ನೋಡ್ರಿ ಹೆಂಗ್ ನಡೀತಾನ ರಾಯಲ್ ವ್ಯಕ್ತಿ. ಅವ್ ಹೆಂಗ್ ನಡೀತಾನ ಅಂದ್ರ, ಈ ಭುಜ ಸ್ಟ್ರೇಟ್ ಇರ್ತೈತೆ, ಒಂದು ಡೂಗ್ ನಗಿಲ್ಲ. ಯಾವ ವ್ಯಕ್ತಿ ಡೂಗ್ ನಡೀತಾನ ಅಂದ್ರೆ ಯಾವ ವ್ಯಕ್ತಿ ಕಾನ್ಫಿಡೆನ್ಸ್ ಕಡಿಮೆ ಐತಿ ಆ ವ್ಯಕ್ತಿ ಡೂಗ್ ನಡೀತಾನ.
ಮತ್ತು ಆ ವ್ಯಕ್ತಿ ಏನು ಮಾಡ್ತಿರ್ತಾನೆ ಅಂದ್ರೆ ಕಣ್ಣು ಯಾವಾಗಲೂ ತಳಗ್ ನೋಡ್ತಿರ್ತಾನೆ. ಇನ್ಫೀರಿಯರ್ ಕ್ವಾಲಿಟಿ ಇರ್ತೈತೆ ಅಂಥವಾಗ ಅಷ್ಟು ನಾನು ಜಗತ್ತನ್ನು ಫೇಸ್ ಮಾಡ್ತೇನೆ ಅನ್ನೋದು ಕ್ವಾಲಿಟಿ ಇರೋದೆ. ತನ್ನ ಮೇಲೆ ತನಗೆ ಭಾಳ ಕೀಳರಿಮೆ ಇರ್ತೈತೆ ಅವ್ನಿಗೆ. ಅದಕ್ಕೆ ಅವ ಏನು ಮಾಡ್ತಾನೆ, ಕಣ್ಣು ತಳಗ ಮುಖ ಮಾಡಿ ಹಿಂಗೆ ಬರ್ತಿರ್ತಾನೆ. ಇದೇನ್ರಿ ಇದು ರಾಯಲಿಟಿ ಕ್ವಾಲಿಟಿ ಅಲ್ರಿ, ಇದು ರಾಜನ್ ಕ್ವಾಲಿಟಿ ಯಾವಾಗಲೂ ನೋಡ್ರಿ. ಈಗ ನಮ್ಮ ಅಕ್ಕೋರ್ದೈತಿ ರಾಜನ್ ಕ್ವಾಲಿಟಿ. ಭುಜ ಯಾವಾಗಲೂ ನೆಟ್ಟಗಿರ್ತದೆ, ಸ್ಟ್ರೇಟ್ ಇರ್ತೈತೆ ಅವ್ನು ಡೂಗಿರಂಗಿಲ್ರಿ. ಈಗ ಕುಂಡ್ಬೇಕಾದ್ರೂ ನಾ ತೋರಿಸ್ತೇನೆ, ಫಸ್ಟ್ ನಡೀದು ತೋರಿಸ್ತೇನೆ ಕೇಳ್ರಿ. ಇದನ್ನ ಯಾಕೆ ಟ್ರೈ ಮಾಡೋದೇನ್ರಿ. ಅಟ್ಲೀಸ್ಟ್ ನೀವು ಹೊರಗಿನ ಅಪಿಯರೆನ್ಸ್ ಮಾಡ್ಕೊಂಡ್ರೆ ಏನ್ರ ರಾಯಲ್ ಆಗೋನ್ ಒಂದಿಟ್ಟು ಒಳಗಿನ ಮನಸ್ದಿಂದ ಎಲ್ಲಾನು ಬೇಕಾ. ಫಸ್ಟ್ಗೆ ನೀವೆಲ್ಲರೂ ಅದ್ರಿ ಹತ್ರೋಗ ಆಲ್ಮೋಸ್ಟ್ ಎಲ್ಲರೂ ನೀವು ಅದಿರಿ. ಆದ್ರೂ ಈ ಭುಜ ನೋಡ್ರಿ ಸ್ಟ್ರೇಟ್ ಇರ್ಬೇಕು. ಯಾವಾಗ್ಲೂ ಹಿಂಗೆ ನಡಿಬೇಕಾದ್ರೆ ನನ್ನನ್ನು ನಾ ಅನ್ಕೋಕತ್ತೇನ್ರಿ, ಹಂಗೆ ಮಾಡ್ಕೋತೆ. ಫಸ್ಟ್ ಹಿಂಗೆ ಮಾಡ್ಕೋಬೇಕ್ರಿ. ಫಸ್ಟ್ ಈ ಭುಜ ಏನ್ ಬೇಕು, ನೆಟ್ ಇರ್ಬೇಕು. ನೆಟ್ ಇದ್ಕೊಂಡು ಸ್ಟ್ರೈಟ್ ನಡಿಬೇಕ್ರಿ. ಮತ್ತು ಕಾಲು ಎತ್ತಿ ನಡಿಬೇಕು. ಇದು ರಾಯಲ್ ವ್ಯಕ್ತಿ, ಕಾಲು ಎತ್ತಿ ನಡಿಬೇಕು. ಮತ್ತು ಭಾಳ ನಿಧಾನವಾಗಿ ನಡಿಬೇಕು. ನಿಧಾನ ರಾಯಲ್ ವ್ಯಕ್ತಿ ಹೆಂಗೆ ನಡಿತಾನ್ರಿ, ಸ್ಟ್ರೈಟ್ ರಾಯಲ್ ಗತೆ ನಡಿತಾನ್ರಿ. ಅವ ಏನಂದ್ರಿ ರಾಯಲ್ ವ್ಯಕ್ತಿ ಪೂರ ಹಿಂಗೆ ಸ್ಟ್ರೈಟ್. ಕಣ್ಣಿಟ್ಟು ಫೇಸ್ ಮಾಡ್ಕೋತ ಹೊಂಟ್ರ ಅಂದ್ರೆ ನೀವು ಏನು ಅನ್ನಿಸ್ತೀರಿ, ರಾಯಲ್ ಅನ್ನಿಸ್ತೀರಿ. ತೀತ್ರಿ ಹಿಂಗೆ ನಡೆದ್ರಿ, ಆ ಬ್ಯಾಗ್ ಒಂದು ಕೈಯಾಗಿರ್ತಾವೆ ಏನ್ರಿ ಇವೆಲ್ಲ ನನಗೆ ಏನ್ ತಿಳಿದ ನಿಮ್ ಜೊತೆ ಶೇರ್ ಮಾಡತ್ತೆ. ನಾವ್ ಹೆಂಗಿರ್ಬೇಕು. ಸೆಕೆಂಡ್ ಕುಂಡ್ರುದ್ ವ್ಯಕ್ತಿ, ರಾಯಲ್ ವ್ಯಕ್ತಿ ಹೆಂಗ್ ಕುಂಡಿರ್ತಾನ್ರಿ. ಅಯ್ಯವ್ವ, ಯಾವಾಗ ಸೀಟ್ ಸಿಕ್ಕೇತಿ, ಯಾವಾಗ ಕೂತೇನಿ, ಆಮೇಲೆ ಬ್ಯಾಗ್ ಯಾವಾಗ ಒಗದೇನಿ. ಇದು ರಾಯಲ್ ವ್ಯಕ್ತಿ. ಇವ್ ರಾಯಲ್ ವ್ಯಕ್ತಿ ಅಲ್ಲ. ಮೊದಲು ಏನ್ ಮಾಡ್ತಾನ್ರಿ, ನಾ ಭಾಳ ಜನರು ನೋಡಿನಿ. ಅದಕ್ಕೆ ಹೇಳ್ತೇನೆ, ನಾ ಇತ್ರ 1% ಐತೆ. ಪ್ಲೀಸ್ ಈ ಕ್ಲಾಸ್ ಏನೈತಲ್ಲ ಇದು ನಾ ಅಲ್ಲ, ನಾ ಆಗ್ಬೇಕನ್ನತ್ತೆ ನಾವು ನಿಮ್ ಜೊತೆ ಶೇರ್ ಮಾಡತ್ತೀರ ಅಷ್ಟ. ಈ ಫಸ್ಟ್ ಅವ್ ಏನ್ ಮಾಡ್ತಾನ, ಎಲ್ಲಿ ಕುಂಡ್ರಾತೆ ನೋಡ್ತಾನ. ನಾ ಒಂದ್ ಕಡೆ ಹೋಗಿನಿ, ಒಬ್ರು ಅಕ್ಕೋರು ಇದ್ರು ನನ್ನ ಜೊತೆ, ಒಬ್ರು ಸಣ್ಣ ಅಕ್ಕೋರು ನನ್ನ ಏಜ್ ಇದ್ದವ್ರ. ಅವ್ರು ಬಸ್ ಸ್ಟ್ಯಾಂಡ್ನಾಗ ಹೋಗೋದಿದ್ರು. ಆ ಅಕ್ಕೋರು ಏನ್ ಮಾಡಿದ್ರು ಅಂದ್ರೆ ಹಿಂಗ ನೋಡಿದ್ರು. ನಾ ಏನ್ ಮಾಡಿ ಹಿಂಗೆ ಕೂತ್ಬಿಟ್ನಿರಿ. ಯಾವಾಗ ಕೂತೈತಿ, ಯಾವಾಗ ಸೀಟ್ ಐತಿ, ಬಸ್ ಸ್ಟ್ಯಾಂಡ್ನಾಗ ಬಸ್ ಸಿಕ್ಕೈತಿ, ಯಾವಾಗ ನನಗೆ ಚೇರ್ ಸಿಕ್ಕೈತಿ ಅಂತ ಕೂತ. ಖರೆ ಅವ್ರು ಹಿಂಗಿಲ್ಲ, ಎಷ್ಟು ಚಂದ ಹಿಂಗೆ ಮಾಡ್ಕೊಡ್ರಿ. ಮೊದಲು ಹಿಂಗೆ ನೋಡ್ಕೋಬೇಕಾದ್ರೆ ಇವು ನಮ್ಮ ಸಾಡಿ ಪ್ಲೇಟ್ಸ್ ಇವನ್ನ ಹಿಂಗೆ ಮಾಡ್ಕೊಂಡು ಹಿಂಗೆ ನಿಧಾನವಾಗಿ ಇದು ಯಾರ್ರಿ ಇದು ರಾಯಲ್ ವ್ಯಕ್ತಿ. ಇನ್ನು ರಾಯಲ್ ವ್ಯಕ್ತಿ ಕುಂಡ್ರಬೇಕಾದ್ರೆ ಸ್ಟೈಲ್ ಏನಿರ್ತೈತಲ್ಲ, ಅವ ಎಂದು ಹಿಂಗ ಕುಂಡ್ರಂಗಿಲ್ಲ. ನಾವ್ ಹಿಂಗ ಚಲೋ ಅನಿಸ್ತಿತ್ತು ಏನ್ರಿ ನಮೀಗ ಚಲೋ ಅನಿಸ್ತ. ರಾಯಲ್ ವ್ಯಕ್ತಿ ಹಿಂಗ್ ಕುಂಡ್ರಂಗಿಲ್ಲ. ಹೆಂಗ್ ಕುಂಡ್ರತಾನ ಇವೆಲ್ಲ ನಾವ್ ರಾಜ ಆಗೋರದು ನಾವು ಕಲಿಯಬೇಕ. ನಾವ್ ಹೆಂಗಿರ್ತ ರಾಯಲ್ ವ್ಯಕ್ತಿ ಹೆಂಗಿರ್ತಾನ್ರಿ, ಲಕ್ಷ ಕೋಟಿ ಕೇಳ್ರಿ. ಇವು ಕೇಳ್ರಿಲ್ಲ, ಇವು 2 ಕಾಲ್ ಇರ್ತಾವಲ್ರಿ, ಇವು 2 ಕಾಲ್ ನಟ್ಟಿಗೆ ಇರ್ತಾವ. ಮತ್ತೆ ಇದೇನೈತ್ರಿ, ಭುಜ ಹಿಂಗಿರ್ತೈತ್ರಿ, ಸ್ಟ್ರೈಟ್ ಇರ್ತೈತಿ. ಅವ್ ಕಾಲ್ ಎಂದು ಹಿಂಗ ಮಾಡಿ ಕುಂಡ್ರಂಗಿಲ್ಲ. ಹಿಂಗ ಮಾಡಿ ಕುಂಡ್ರಂಗಿಲ್ರಿ. ಅವ್ ಪೂರ ಇರ್ತೈತ್ರಿ, ಹಿಂಗಿರ್ತೈತಿ. ತೀತ್ರಿ ಅಕ್ಕೋರ ಅರ್ಥ ಆಗ್ತೈತಿ ಇಲ್ಲ ರೀ. ಹಿಂಗ ಪೂರ ಸ್ಟ್ರೇಟ್, ಕಾಲ್ ಯಾವಾಗ್ಲೂ ಸ್ಟ್ರೇಟ್ ಇರ್ತೈತಿ. ನಾನು ಅವಾಗ ಅಬ್ಸರ್ವ್ ಮಾಡೀನಿ. ಮಾಡಿ ಎಲ್ಲೋ ಒಂದು ಫಂಕ್ಷನ್ಗೆ ಹೋಗಿದ್ದೀರಿ. ಆ ಫಂಕ್ಷನ್ಗೆ ಹೋದಾಗ ಎಳಾಕತ್ತಿದ್ರು. ಫಸ್ಟ್ ಹಿಂಗೆ ಕೂತ್ನಿರಿ, ಆಮೇಲೆ ಹಿಂಗೆ ಕೂತ್ಬಿಟ್ನಿ. ಇದು ರಾಯಲ್ ವ್ಯಕ್ತಿ ಅಲ್ಲ. ಅವ್ 2 ನೀವು ಬೇಕಾದ ನೋಡ್ರಿ, ಬಾಬಾ ಹೇಳ್ತಿರ್ತಾನೋ, ಈಗಿನ ಕಲಿಯುಗದ ರಾಜರ ರಾಯಲಿಟಿ ಅಟ್ಟೈತಿ. ಮತ್ತು ನಾವಂತೂ ಸತ್ಯುಗದ ರಾಯಲಿಟಿಗಳು ನಾವ್ ಹೆಂಗಿರ್ಬೇಕ್ರಿ. ಅವ್ರಿಗೆ ಎಷ್ಟು ಮೇಂಟೈನ್ ಮಾಡ್ತಾರ ಗೊತ್ತೈತ್ರಿ. ನೀವು ಪ್ರಿನ್ಸೆಸ್ ಡಯಾನಾ, ಪ್ರಿನ್ಸೆಸ್ ಎಲಿಜಾಬಾತ್ ಇವ್ರನ್ನೆಲ್ಲ ನೀವು ನೋಡ್ರಿ ವಿಡಿಯೋಸ್, ಎಷ್ಟು ರಾಯಲ್ ರೀ. ಅದಕ್ಕೆ ಕ್ಲಿಯರ್ ಐತ್ರ ಅಕ್ಕೋರ. 2 ಕಾಲ್ ಸ್ಟ್ರೇಟ್ ಇರಬೇಕು, 2 ಕಾಲ್ ಹಿಂಗಿರ್ಬೇಕು. ಮತ್ತು ಯಾವಾಗ್ಲೂ ನೋಡ್ರಿ, 3ನೇದು ಯಾವಾಗ್ಲೂ ರಾಯಲ್ ವ್ಯಕ್ತಿ ತಮ್ಮ ಡ್ರೆಸ್ ಅನ್ನ ಮುಚ್ಕೊಂಡಿರ್ತಾರ. ಅಂದ್ರೆ ಅವ್ರ ಮೈ ತೋರ್ಸಂಗಿಲ್ಲ, ಮೈ ಮುಚ್ಕೊಂಡು ಡ್ರೆಸ್ ಹಾಕೋರ್ತೈತ. ಅವ್ರು ಫುಲ್ ರಾಯಲ್ ಇರ್ತಾರ. ರಾಯಲ್ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಬಾಬಾ ಅಂದ್ರ ರಾಯಲಿಟಿ ಅಂದ್ರ ಉದ್ದ ತೋಳ,
ಕವರ್ ಇದ್ದಿದ್ದ, ಮತ್ತು ನೆಕ್ ಕವರ್ ಇದ್ದಿದ್ದ, ಮತ್ತು ಬೆನ್ ಕವರ್ ಇದ್ದಿದ್ದ, ಮತ್ತು ಶರಗ್ ಯಾವಾಗಲೂ ಮೈ ಮೇಲೆ ಹೊತ್ಕೊಂಡಿದ್ದ, ಮೈ ತೋರ್ಸಂಗಿಲ್ರಿ, ಅವರು ರಾಯಲ್ ವ್ಯಕ್ತಿ ತೀತ್ರಕ್ಕೋರ. ಇನ್ನು ಮೂರನೇದು ಬರ್ತೈತಿ ಮಾತಾಡ್ಬೇಕಾದ್ರೆ. ಈಗ ನಾವು ಯಾರ ಜೊತೆನ ಮಾತಾಡ್ತಿರ್ತೀವಿ ಅಂದ್ರೆ ತಿಕ್ಕೋರಿ, ಈಗ ಇದು ನನ್ನ ಫೋನ್ ಅಂತ ತಿಕ್ಕೋರಿ, ಯಾರು ನನ್ನ ಜೊತೆ ಎದುರುಗಡೆ ಬಂದಿರ್ತಾರೆ, ಅವ್ರ ಜೊತೆ ಮಾತಾಡತ್ತಿರ್ತೇವೆ. ಫೋನ್ ಐತಲ್ರಿ. ಈಗ ಕೇಳ್ರಿ, ಈಗ ಯಾರೋ ನನ್ನ ಜೊತೆ ಮಾತಾಡ್ತಿರ್ತಾರೆ ಅಂದ್ರೆ ಹೆಂಗ್ ನಿಂದಿರ್ತೇವೆ, ಹೆಂಗ್ರಿ ಹಿಂಗ್ ನಿಂದಿರ್ತೇವೆ. ರೀ ಅಕ್ಕನವ್ರೆ, ತಮ್ಮನವ್ರೆ, ಅಣ್ಣವ್ರೆ, ಕೇಳಿದ್ರಲ್ಲ ಅಕ್ಕವ್ರು ಏನ್ ಹೇಳ್ತಿದ್ರೆ ಅಂತೆ, ಬ್ರಹ್ಮಕುಮಾರಿಗೆ ಅವ್ರು ಯಾಕೆ ಬಂದಿರಂತೆ, ಎಲ್ಲರೂ ರಾಜ ಲಕ್ಷ್ಮೀ ನಾರಾಯಣರು ಆಗ್ಲಕ್ಕ ಬಂದಾರಂತ. ಯಾರು ಬಾಬಾನವರು, ಈ ದಾದಾ ಲೇಖರಾಜ್ ಅರಗುಂಡು ತಾತ ಬಾಬಾ ಇದನ್ನಲ್ಲ, ಈ ಬಾಬಾ ಹೇಳೇನಂತ ಇವ್ರಿಗೆ, ನೀವು ಸತ್ಯಯುಗದಲ್ಲಿ ರಾಜರಾಗ್ತೀರಿ, ಲಕ್ಷ್ಮೀ ನಾರಾಯಣರಾಗ್ತೀರಿ ಅಂತ ಹೇಳೇನಂತ. ಇವನ ರಾಜರನ್ನ ಮಾಡ್ತಾನಂತ, ಲಕ್ಷ್ಮೀನಾರಾಯಣ ಮಾಡ್ತಾನಂತ ಬಾಬಾ. ಕೇಳ್ತಾರಲ್ಲ, ಅದು ಎಷ್ಟು ನಕ್ಕೊಂತ ಖುಷಿ ಆಗ್ಯದಾರ ನೋಡಿದ್ರಲ್ಲ ಅವರು. ಕೇಳಿದ್ರಲ್ಲ ಯಾಕೆ ಬಂದಾರಂತವ್ರು ಈ ಬ್ರಹ್ಮಕುಮಾರಿಗೆ, ರಾಜರಾಗೋದಕ್ಕೆ. ಈಗಿನ ಕಾಲದಲ್ಲಿ ಹಿಂಗಾದಾರ ಅಂದ್ರೆ ಮತ್ತೆ ನಾವು ಸತ್ಯಯುಗದಲ್ಲಿ ರಾಜರಾಗೋರು ಇರಂತ ಅಂದ್ರೆ ಇವಾಗ ಕಲಿಯುಗ ಮುಗಿಯುತ್ತಂತ್ರಿ. ಈ ಕಲಿಯುಗ ಮುಗಿದ ನಂತರ ಇವರು ಸತ್ಯಯುಗದಲ್ಲಿ ರಾಜರಾಗ್ತಾರಂತೆ. ಬ್ರಹ್ಮಕುಮಾರಿಗೆ ಯಾರ್ಯಾರು ಹೋಗ್ತಾರ, ಮತ್ತೆ ಈ ಬಾಬಾ ಅರಗುಂಡು ತಾತ ಬಾಬಾ ಇದನ್ನಲ್ಲ, ಈ ಬಾಬನ ಮಾತು ಯಾರ್ಯಾರು ಕೇಳ್ತಾರ, ಮತ್ತೆ ಈ ಬ್ರಹ್ಮಕುಮಾರಿ ಅಕ್ಕನವ್ರು ಇದಾರಲ್ಲ, ಈ ಅಕ್ಕನವ್ರ ಮಾತು ಯಾರ್ಯಾರು ಕೇಳ್ತಾರ ಅವರೆಲ್ಲರೂ ರಾಜರಾಗ್ತಾರಂತೆ, ಲಕ್ಷ್ಮೀ ನಾರಾಯಣರಾಗ್ತಾರಂತೆ. ಮತ್ತೆ ಅಕ್ಕವ್ರು ಇದು ಹೇಳಿಲ್ಲ, ರಾಣಿಗಳು ಯಾರಾಗ್ತಾರಂತ ಹೇಳಿಲ್ವಲ್ಲ. ರಾಜರೊಂದೇ ಇರಂಗಿಲ್ಲಲ್ಲ, ರಾಜರಿಗೆ ರಾಣಿಗಳು ಬೇಕು. ಮತ್ತು ರಾಜರು ಇನ್ನೊಬ್ಬದ ರಾಜ್ಯಗಳ ಮೇಲೆ ದಾಳಿ ಮಾಡಿ ಅಲ್ಲಿರತಕ್ಕ ರಾಣಿಗಳನ್ನ ಎತ್ಕೊಂಡು ಬರ್ತಾರೆ. ಇವೆಲ್ಲ ಇದವಲ್ಲ ರಾಜರ ಕಾಲದಲ್ಲಿ, ಯಾವ್ದಲ್ರಿ ಅಣ್ಣವ್ರೆ ಅಕ್ಕನವ್ರೆ, ಕರೆಕ್ಟ್ ಆಗಿಲ್ಲ. ನಾವು ಸಿನಿಮಾದಲ್ಲಿ ಅವೆಲ್ಲ ನೋಡ್ತೀವಲ್ಲ, ರಾಜರು ಇನ್ನೊಂದು ರಾಜರ ಮೇಲೆ ದಾಳಿ ಮಾಡ್ತಾರೆ, ದಾಳಿ ಮಾಡಿ ಅಲ್ಲೆಲ್ಲ ಅವರನ್ನು ಸೋಲಿಸಿ ಅವರಲ್ಲಿ ಇರ್ತಕ್ಕಂಥ ರಾಣಿಗಳನ್ನೆಲ್ಲ ಎತ್ಕೊಂಡ್ ಬರ್ತಾರೆ. ಹೌದಲ್ರಿ ರಾಜ, ಅದನ್ನು ರಾಯಲಿಟಿ ಅಲ್ರಿ ರಾಜಂದು. ರಾಜ ಆಗಬೇಕಾದ್ರೆ ನೀವು ಹೆಂಗಿರ್ಬೇಕು, ರಾಯಲ್ ಆಗಿರ್ಬೇಕಂತ ಅಕ್ಕನವ್ರು ಹೇಳ್ತಾರೆ. ಈ ಅಕ್ಕನವ್ರು ಹೇಳ್ತಾರೆ ರಾಜರೇ ಹೆಂಗ್ ಕೊಡ್ಬೇಕು, ನೀವು ಹೆಂಗ್ ನಿಂದಿರ್ಬೇಕು, ಹೆಂಗ ಮಾತಾಡಬೇಕು ಅಂತ ಹಿಂಗೆಲ್ಲ ಜ್ಞಾನ ಕೊಡ್ತಾರೆ ಅಕ್ಕನವರು ರಾಜರಾಗೋರಿಗೆ. ಅಲ್ಲಿ ಕುಂತವರೆಲ್ಲ ಅಕ್ಕನವ್ರು ಅಂತ ಹೇಳ್ತಾ ಇದ್ದಾಳಕ್ಕೆ, ಮತ್ತೆ ಅಕ್ಕನವರು ರಾಜರಾಗ್ತಾರ, ಮತ್ತೆ ರಾಣಿಯರು ಯಾರಾಗ್ತಾರ, ರಾಜರಿಗೆ ರಾಣಿಯರು ಬೇಕಲ್ಲ. ಹೌದಲ್ಲ ವೀಕ್ಷಕರೇ. ಮತ್ತೆ ಲಕ್ಷ್ಮೀನಾರಾಯಣ ಅಂತ ಹೇಳ್ತಾರೆ, ಲಕ್ಷ್ಮೀನಾರಾಯಣ ಆಗಕ್ಕೂ ಬಂದಿವಿ ಅಂತ ಹೇಳಿದ್ರು. ಮತ್ತೆ ಲಕ್ಷ್ಮೀನಾರಾಯಣರು ನಮ್ಮ ಸತ್ಯಯುಗದಲ್ಲಿ ಇರೋದು ಎಷ್ಟು ಜನ, ಒಬ್ಬರೇ ಅಲ್ಲ. ಲಕ್ಷ್ಮಿ ಒಬ್ಬಕ್ಕೆ ಇರ್ತಾಳ, ನಾರಾಯಣ ಒಬ್ಬತ್ತೇ ಇರ್ತಾನ. ಹೌದಲ್ರಿ ಅಣ್ಣವ್ರೆ. ಮತ್ತು ಈಕೆ ಏನು ಹೇಳ್ತಾಳೆ, ನಾವು ರಾಜರು ಲಕ್ಷ್ಮಿಗಳು ನಾರಾಯಣಗಳು ಆಗ ಬಂದೀವಿ ಅಂತಂದರೆ ಮತ್ತು ಎಷ್ಟು ಜನ ಲಕ್ಷ್ಮೀರ ಇರ್ತಾರ ಸತ್ಯಯುಗದಲ್ಲಿ, ಎಷ್ಟು ಮಂದಿ ನಾರಾಯಣರು ಇರ್ತಾರ, ಮತ್ತು ರಾಜರು ಎಷ್ಟು ಜನ ಆಗ್ತಾರ, ಮತ್ತು ಯಾವ ರಾಷ್ಟ್ರಕ್ಕೆ ಯಾವ ದೇಶಕ್ಕೆ ರಾಜರಾಗ್ತಾರ. ಮತ್ತು ಇದ್ರ ಬಗ್ಗೆ ಏನು ಬಾಬಾ ಹೇಳಿಲ್ಲೇನ್ರಿ? ಅದು ಹೇಳಿದ್ರೆ ಕೊಂಚ ಹೇಳ್ರಿ. ಮತ್ತೆ ಅಲ್ಲಿ ಬಂದವರು ಯಾರ್ಯಾರು ಯಾವ ರಾಜ್ಯಕ್ಕೆ ರಾಜರಾಗ್ತಾರಂತ ಹೇಳಿದ್ರೆ ನಾವು ತಿಳ್ಕೊಂಡು ನಾವು ಬಂದ್ಬಿಡ್ತೀವಿ. ಮತ್ತು ನಮಗೆ ರಾಜರಾಗ್ಬೇಕಂತ ಆಸೆ ಅದ್ರಿ. ಹೌದಲ್ರಿ ಅಣ್ಣವ್ರೆ, ನಿಮಗೆ ಯಾವ್ದಲ್ಲ, ನಮಗೂ ಆಸೆ ಇದೆ. ಸ್ವಲ್ಪ ಹೇಳಿದ್ರೆ ಸತ್ಯಯುಗ ಅಂದರೆ ಕಲಿಯುಗ ಯಾವಾಗ ಅಂತ್ಯ ಆಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಬಾಬಾ, ಅದನ್ನು ಹೇಳ್ರಿ. ಕಲಿಯುಗ ಈಗ ಇನ್ನು 10 ವರ್ಷದಲ್ಲಿ ಅಂತ್ಯ ಆಗುತ್ತೆ ಅಂತ ಹೇಳ್ಯಾರ ಕೆಲವರು, ನಾವು ಕೇಳೀವಿ. ನೀವು ಹೇಳಿದ್ರೆ ಚೆನ್ನಾಗಿರುತ್ತೆ. ಬ್ರಹ್ಮಕುಮಾರಿಯರು ನಿಮ್ಮ ಬಾಬಾ ಇದನ್ನಲ್ಲ ಅರಗುಂಡು ತಾತ, ಆ ಬಾಬಾ ಏನದಲ್ಲ ಕಲಿಯುಗ ಯಾವ ಡೇಟ್ಗೆ ಅಂತ್ಯ ಆಗುತ್ತೆ. ಯಾಕಂದ್ರೆ ನಿಮಗೆ ಪರಮಾತ್ಮನೇ ಬಂದು ಜ್ಞಾನ ಕೊಡ್ತಾ ಇದ್ದಾನಲ್ವಾ, ಏನಂತೀರಿ? ಹೌದಲ್ರಿ. ಮತ್ತು ಪರಮಾತ್ಮ ಬಂದು ಜ್ಞಾನ ಕೊಡ್ತಿರ್ಬೇಕಾದ್ರೆ ಪರಮಾತ್ಮ ಹೇಳಂತ ಹೇಳ್ರಿ, ಯಾವ ಡೇಟಿಗೆ ಕಲಿಯುಗ ಅಂತ್ಯ ಆಗುತ್ತೆ, ಯಾವ ಡೇಟಿಗೆ ಕಲಿಯುಗ ಸತ್ಯಯುಗ ಆರಂಭ ಆಗುತ್ತೆ ಅಂತ ಹೇಳಿದ್ರೆ ಮತ್ತು ನಾವು ಉಳಿದ್ರೆಲ್ಲರೂ ಬಂದ್ಬಿಡ್ತೀವಿ ರೀ. ಬ್ರಹ್ಮಕುಮಾರಿಗೆ ರಾಜರಾಯಕ ರಾಣಿರಾಯಕ ಸರಿ ರೀ. ಮತ್ತು ರಾಣಿಯರು ಯಾರ್ಯಾರು ಆಗ್ತಾರ್ರಿ? ರಾಜರಿಗೆ ರಾಣಿಗಳು ಬೇಕಲ್ಲ. ಹೌದಲ್ರಿ ಅಪ್ಪನವ್ರೆ? ಕರೆ ಹೇಳಕತ್ನಲ್ರಿ ನಾನು. ಮತ್ತೇನು ತಿಳ್ಕೊಬೇಡ್ರಿ ಅಪ್ಪ, ತಪ್ಪು ತಿಳ್ಕೊಬೇಡ ಹೇಳ್ತೀನಿ ನಾನು. ಯಾಕಂದ್ರೆ ನಮ್ಮದು ಸಂದೇಶಗಳು ಏನಾವ, ನಮ್ಮ ಪ್ರಶ್ನೆಗಳೇನೋ ಕೇಳ್ತಾ ಇದ್ದೀವಿ. ನಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕರೆ ನಾವು ಬಂದ್ಬಿಡ್ತೀವಿ. ಮತ್ತು ನಾವು ಎಲ್ಲರೂ ಹೋಗೋಣ್ರಿ, ಈ ವಿಡಿಯೋ ನೋಡೋರೆಲ್ಲ ಹೇಳ್ತೀನಿ ನಾನು. ನಾವು ಎಲ್ಲರೂ ಕಳೆದು ಹೋಗ್ಬಿಡೋಣ. ಬ್ರಹ್ಮಕುಮಾರಿ ಅಂದರೆ ಮಾಮೂಲಿ ತಗೊಂಡ್ರೇನ್ರಿ? ಸತ್ಯಯುಗದಲ್ಲಿ ಎಲ್ಲರೂ ಸತ್ತೋದ್ರೂ ಬ್ರಹ್ಮಕುಮಾರಿಯರಷ್ಟೇ ಬದುಕಿರ್ತಾರೆ. ಅವಾಗ ಇವರು ರಾಜ ರಾಣಿ ಲಕ್ಷ್ಮೀ ನಾರಾಯಣರು ದೇವತೆಗಳು ದೇವರುಗಳು ಎಲ್ಲ ಆಗ್ತಾರೆ. ಸರಿ ರೀ. ಮತ್ತು ಇದು ನನಗೊಂದು ಕೇಳಿದ್ರಿ ಅಕ್ಕನವ್ರೆ, ಈ ಅಕ್ಕಗೆ ಕೇಳ್ತಾ ಇದ್ದೀನಿ ನಾನು ಈ ವಿಡಿಯೋದ ಮೂಲಕ. ಏನಂದರೆ
ಇವಾಗ ಲಕ್ಷ್ಮೀನಾರಾಯಣ ಅಂತ ಹೇಳಿದ್ರಿ, ಲಕ್ಷ್ಮೀನಾರಾಯಣ ಗಂಡ ಹೆಂಡತಿ ಅಲ್ವಾ, ಸತಿಪತಿ. ಮತ್ತು ಅವರು ಸಂಸಾರ ಮಾಡ್ತಾರೆ ಮಾಡೋದಿಲ್ವಾ? ಮತ್ತು ರಾಜರು ಅಂತ ಹೇಳಿದ್ರಿ, ರಾಜರು. ಮತ್ತು ಇವ್ರು ರಾಜರು ತಪ್ಪು, ಅವಾಗ ಸಂಸಾರ ಮಾಡಿ ಮಕ್ಕಳನ್ನ ಹುಟ್ಟಿಸ್ತಾರ ಇಲ್ಲ? ಮತ್ತು ಯಾಕಂದ್ರೆ ಇವಾಗ ಈ ಬ್ರಹ್ಮಕುಮಾರಿ ಪ್ರಕಾರ ನಾವು ಮದುವೆ ಅಂದರೆ ಪಾಪ, ಸಂಸಾರ ಅಂದರೆ ಪಾಪ, ಸೆಕ್ಸ್ ಮಾಡೋದು ಪಾಪ ಅಂತ ಹೇಳ್ತಾರೆ. ಅದಕ್ಕೆ ನಾವು ಪವಿತ್ರವಾಗಿರಬೇಕು ಅಂಥೇಳಿ, ಮದುವೆ ಮಾಡಿಕೊಳ್ಬಾರ್ದು, ಸೆಕ್ಸ್ ಮಾಡಬಾರ್ದು ಅಂಥೇಳಿ, ಮಕ್ಕಳು ಉಡಿಸ್ಬಾರ್ದು ಅಂಥೇಳಿ ಹೇಳಿದ್ದೀರ ಅಂತ ಕೇಳಿದ್ದೀವಿ ನಾವು. ಇದು ನಿಜನಾ? ಮತ್ತು ಮಕ್ಕಳು ಉಡಿಸ್ಬಾರ್ದು ಪಾಪ ಅಂದರೆ ಮತ್ತೆ ಅಲ್ಲಿ ರಾಜ ರಾಣಿ ಸತ್ಯಯುಗದಲ್ಲಿ ಮತ್ತು ಸೆಕ್ಸ್ ಮಾಡ್ತಾರಲ್ಲ, ಸಂಸಾರ ಮಾಡ್ತಾರಲ್ಲ, ಮಕ್ಕಳು ಉಡಿಸ್ತಾರಲ್ಲ, ಮತ್ತು ಅವಾಗ ಪಾಪ ಆಗುತ್ತಲ್ಲ, ಅದು ಪಾಪದ ಕಾರ್ಯ ಮಾಡಬಾರ್ದಲ್ಲ? ಹೌದಲ್ಲ ವೀಕ್ಷಕರೇ? ನೀವು ಏನು ಹೇಳ್ಕೊಡ್ತಿದ್ದೀರ ರಾಜರಾಗೋರಿಗೆ? ರಾಜರಾದವ್ರಿಗೆ ನೀವು ರಾಜರಾಗಿ ಬಂದಿರಿ ಅಂತ ಹೇಳ್ತೀರಿ, ರಾಯಲ್ ಆಗಿರ್ಬೇಕಂತ ಹೇಳ್ತಿದ್ರಿ. ಮತ್ತು ಅದನ್ನು ಹೇಳ್ಬೇಕಲ್ಲ ಅವರಿಗೆ, ರಾಜರಾದ ಮೇಲೆ ನೀವು ಮದುವೆ ಮಾಡ್ಕೊಳ್ಬಾರ್ದು, ಅದು ಪಾಪ, ಅಪವಿತ್ರ ಅದು ಅಂತ ಹೇಳ್ಬೇಕು ನೀವು. ಏನಂತೀರಿ ವೀಕ್ಷಕರ? ಸರಿಯಾದಿಲ್ರಿ ನಾ ಹೇಳೋದು. ಯಾಕಂತಂದರೆ ಇವಾಗ ಬ್ರಹ್ಮಕುಮಾರಿಯಲ್ಲಿ ಮುರುಳಿಯಲ್ಲಿ ಹೇಳಿದಾರ್ರಿ. ಏನಂತ ಹೇಳಿದಾರ್ರಿ? ಮದುವೆ ಅಂದರೆ ಅಪವಿತ್ರ, ಮದುವೆ ಅಂದರೆ ಪಾಪ, ಮದುವೆ ಸರ್ವನಾಶ, ಹಾಗಾಗಿ ನೀವೆಲ್ಲರೂ ಪವಿತ್ರವಾಗಿರ್ಬೇಕಂತ ಹೇಳಿದಾರೆ. ಮತ್ತು ಎಲ್ಲ ಹೀಗೆ ಹೇಳಿದ ಮ್ಯಾಗೆ ಈ ಬಾಬಾ ಮದುವೆ ಮಾಡ್ಕೊಂಡಾನ, ಬಾಬಾಗ 5 ಮಕ್ಕಳಾರ, ಏನ್ರಿ? ಮತ್ತು ಆ ಮಕ್ಕಳಿಗೂ ಮದುವೆ ಮಾಡಿದೇನ್ರಿ ಬಾಬಾ, ಮತ್ತು ಅವ್ನು ಪಾಪ ಅಲ್ರಿ ಏನದು? ಇವಾಗ ಬ್ರಹ್ಮಕುಮಾರಿ ಅಷ್ಟೇ ಮದುವೆ ಮಾಡ್ಕೊಂಡ್ರೆ ಪಾಪ ಏನ್ರಿ? ಇದು ಹೆಂಗ್ರಿ? ಬಾಬನ ಶರೀರದೊಳಗೆ ಪರಮಾತ್ಮ ಬರ್ತಾನೆ, ಜ್ಞಾನ ಹೇಳ್ತಾನ, ಮತ್ತು ಅಪವಿತ್ರ ಆದವನ ಮೇಲೆ ಹೆಂಗೆ ಹೇಳ್ತಾನೆ ಜ್ಞಾನ? ಮತ್ತು ಇವ್ರು ಮದುವೆ ಮಾಡ್ಕೊಂಡು ಇವ್ರಿಗೆ ಯಾಕೆ ಜ್ಞಾನ ಕೊಡೋದಿಲ್ಲ? ನೋಡ್ರಿ, ವಿಚಾರ ಮಾಡಿರಿ. ನಂದು ಏನು ಹೇಳ್ತಾನಂದರೆ, ನಮ್ಮ ಹಿಂದೂಗಳನ್ನು ಮೋಸ ಮಾಡಿ ಏನ್ರಿ ಹಿಂಗೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಮತ್ತು ಇಲ್ಲಾಂದ್ರೆ ಅಕ್ಕನವ್ರು ಹೇಳಿದ್ರೆ ಮತ್ತು ನಾವು ರಾಜರು ರಾಜರಾಗೋಣ ಅಂತ ಗಂಡು ಮಕ್ಕಳು ಮತ್ತು ಹೆಣ್ಮಕ್ಳು ರಾಣಿಗಳು ಆಗ್ತಾರೆ, ಮತ್ತು ನಾವು ಬ್ರಹ್ಮಕುಮಾರಿ ಹೋಗೊಂಡ್ರಿ ಮತ್ತು ಯಾವಾಗ ಮಾಡ್ತಾರ? ಈ ಕಲಿಯುಗ ಅಂತ ಯಾವಾಗ ಆಗುತ್ತೆ? ಯಾಕಂದ್ರೆ ನಾವು ಮತ್ತು ಈ ಕಲಿಯುಗ ಅಂತ ಆಗ್ಲಿಕ್ಕೆ ನಾವು ಸತ್ತೋದ್ಮ್ಯಾಗ ನಮ್ಮನ್ನು ಯಾರು ಮಾಡ್ತಾರೆ ರಾಜರಾಣಿ? ಹೌದಲ್ಲ? ಇದೊಂದು ಪ್ರಶ್ನೆ ಆದ ನೋಡ್ರಿ. ಇವಾಗ ಬ್ರಹ್ಮಕುಮಾರಿ ಸ್ಟಾರ್ಟ್ ಆಗಿ 100 ವರ್ಷಗಳಾಯ್ತೇನ್ರಿ ಅಕ್ಕನವ್ರೆ? 100 ವರ್ಷಗಳಲ್ಲಿ ಎಷ್ಟು ಜನ ಬ್ರಹ್ಮಕುಮಾರಿ ಸತ್ತೋಗಿದ್ದಾರೆ ಎಲ್ಲ ಹಾಗೆ ಬದುಕಿದ್ದಾರ? ಸ್ವಲ್ಪ ಇದರ ವಿವರ ಕೊಡಿ. ಸತ್ತೋದ್ರ ಪರಿಸ್ಥಿತಿ ಹೇಗೆ? ಮತ್ತೆ ಇದ್ದವರು ರಾಜ ರಾಣರಾಗ್ತಾರೆ ಅಂದರೆ, ಲಕ್ಷ್ಮೀನಾರಾಯಣರಾಗ್ತಾರೆ ಅಂದರೆ ನಂಬೋಣ. ಮತ್ತು ಸತ್ತೋದವ್ರು ಬ್ರಹ್ಮಕುಮಾರಿಯರು ಹೆಂಗೆ? ಮತ್ತು ಅವ್ರು ಹೆಂಗೆ ಇಷ್ಟು ವರ್ಷ ಬ್ರಹ್ಮಕುಮಾರಿ ಫಾಲೋ ಮಾಡಿರಲ್ಲ ಅವರು? ಹೌದಲ್ರಿ ವೀಕ್ಷಕರ? ಮತ್ತು ಎಷ್ಟು ಜನ ಬ್ರಹ್ಮಕುಮಾರಿ ಎಷ್ಟು ಮುದುಕರಾಗಿಬಿಟ್ಟಿದ್ದಾರೆ ಅವರು. ಬ್ರಹ್ಮಕುಮಾರಿಯವರು ಭಾಳಷ್ಟು ಜನ ಮುದುಕರಾಗಿರೋದು, ಮಾತಾಡಲು ಬರ್ತಾ ಇಲ್ಲ. ಮತ್ತು ಅವ್ರು ಹೆಂಗೆ ಆಗ್ತಾರೆ ರೀ? ಲಕ್ಷ್ಮೀನಾರಾಯಣ ಹೆಂಗೆ ಆಗ್ತಾರೆ? ಅಂದರೆ ನಮ್ದು ಏನಂದರೆ ಒಂದು ಅರ್ಥ ಆಗಿಲ್ಲ. ಇವು ಬ್ರಹ್ಮಕುಮಾರಿಯಲ್ಲಿ ಎಷ್ಟು ಜನ ಇದ್ದಾರಲ್ಲ, ಎಲ್ಲರೂ ಸತ್ತ ಮೇಲೆ ದೇವತೆಗಳಾಗ್ತೀರಿ, ರಾಜರಾಗ್ತೀರಾ ಹೆಂಗೆ? ಇಲ್ಲ ನೀವು ಸಾಯೋದೇ ಇಲ್ವಾ? ಅದು ಒಂದು ಉತ್ತರ ನಮ್ಗೆ ಪ್ರಶ್ನೆ ಆದ ನೋಡ್ರಿ, ಉತ್ತರ ಕೊಡ್ರಿ. ಮತ್ತು ಏನಂತೀರಿ ವೀಕ್ಷಕರ? ನೀವೇನಂತೀರ? ನಾ ಕೇಳ್ತೀರ ಸರಿಯಾದಂದರೆ ಕಾಮೆಂಟ್ ಮಾಡಿ ತಿಳಿಸಿರಿ. ತಪ್ಪದ ಏನ್ರಿ? ಕ್ಲಾರಿಟಿ ಇರ್ಬೇಕಲ್ರಿ? ಯಾವುದಾದ್ರು ಕ್ಲಾರಿಟಿ ಇದ್ದಂಗೆ ನಾವು ಹೋಗೋಣ್ರಿ. ಮತ್ತು ನಾವು ಎಲ್ಲರ ಕಲ್ತು ಹೋಗ್ಬಿಡೋಣ್ರಿ. ನಾವು ರಾಜರಾಗೋಣ, ರಾಣಿಯರಾಗೋಣ, ಲಕ್ಷ್ಮಿ ಆಗೋಣ, ನಾರಾಯಣರಾಗೋಣ. ಇದು ಎಷ್ಟು ಜನ ಆಗ್ತಾರೆ ಗೊತ್ತಿಲ್ಲ. ಮತ್ತು ಅಕ್ಕನವ್ರಿಗೆ ಹೇಳಬೇಕು, ಎಷ್ಟು ಜನ ರಾಣಿರಾಗ್ತಾರೆ, ಲಕ್ಷ್ಮೀರಾಗ್ತಾರೆ, ಎಷ್ಟು ಜನ ನಾರಾಯಣರಾಗ್ತಾರೆ, ಮತ್ತು ಎಷ್ಟು ಮಂದಿ ದೇವತೆಗಳಾಗ್ತಾರೆ ಅಂಥೇಳಿ ಅದು ಹೇಳ್ಬೇಕಾ? ಮತ್ತು ಏನು ಅಕ್ಕನವ್ರೆ? ಮತ್ತು ಬ್ರಹ್ಮಕುಮಾರಿಗೆ ಹೋಗೋರಿಗೆ ಕೇಳ್ಬೇಕ್ರಿ. ಬರೀ ಅಕ್ಕನವ್ರಿಗೆ ನಕ್ಕಂತ ಹೇಳ್ತಾರೆ, ಅವರು ನಗ್ತಾರೆ. ಅಂದರೆ ನೀವು ಟೈಮ್ ಪಾಸ್ ಮಾಡಿ ನಗೋ ಸಲುವಾಗಿ ಬಂದ್ರಿ ಹೆಂಗ್ರಿ? ಇಲ್ರಿ, ಏನು ಹೇಳ್ತಿದ್ರಿ ಅರ್ಥ ಆಗ್ತಿಲ್ಲ. ಹೇಳ್ರಿ, ಸ್ವಲ್ಪ ಚೆನ್ನಾಗಿ ಹೇಳ್ರಿ. ಮತ್ತೆ ಮುಂದಿನ ವಿಡಿಯೋ ನೋಡೋಣ್ರಿ ಅಕ್ಕನವ್ರು ಏನೇನು ಹೇಳ್ತಾರಂತ ತಿಳ್ಕೊಂಡು ಮತ್ತೆ ನಾವು ಕೇಳೋಣ ಪ್ರಶ್ನೆಗಳು ಅಕ್ಕನವ್ರಿಗೆ. ಮತ್ತು ಅಕ್ಕನವ್ರು ಸಮಾಧಾನ ಕೊಟ್ಟರೆ ನಮಗೆ ಪುಣ್ಯ ಬರುತ್ತೆ ರೀ ನಿಮಗೆ. ಯಾಕಂದರೆ ನಾವು ನಮ್ಮ ಫ್ಯಾಮ್ಲಿ ಎಲ್ಲರೂ ಬಂದುಬಿಡ್ತೀವಿ ರೀ. ನಮಗೆ ರಾಜ ರಾಣಿ ದೇವಿ ದೇವತೆ ಲಕ್ಷ್ಮೀ ನಾರಾಯಣರಾಗ್ಬೇಕಂತ ನಮಗೆ ಜಗ್ಗಿ ಆಸೆ ಆದ್ರಿ. ಆಸೆ ಮನುಷ್ಯನಿಗೆ ಏನ್ರಿ ಹೇಳ್ತಾರಲ್ರಿ? ಏನ್ರಿ ಬಾಬಾ, ಓ ದಾದಾ ಲೇಖರಾಜ್ ಬಾಬಾ ಅರಗುಂಡು ತಾತ, ನೀವಾದ್ರೆ ಹೇಳ್ರಿ ನಮಗೆ ಬಂದು. ಅವ್ರು ಹೇಳಿಲ್ಲ ಬಿಡ್ರಿ, ನಮ್ಗೆ ಗೊತ್ತದ. ನೀವಾದ್ರೆ ಬಂದು ಹೇಳ್ತೀರೇನ್ರಿ? ಬಂದು ಹೇಳ್ತೀರಾ? ನೋಡ್ರಿ ಯಾವಾಗ ಬಂದು ಹೇಳ್ತೀರಿ ಹೇಳ್ರಿ. ಮತ್ತು ಮುಂದಿನ ನೋಡಿ ಜೊತೆ ಭೇಟಿ ಆಗೋಣ್ರಿ. ಯಪ್ಪ ವೀಕ್ಷಕರ, ನೀವೇನಂತೀರಿ? ಮಾತಾಡ್ರಿ. ಮತ್ತು ಮಾತಾಡ್ಕೊಂಡು ನನಗೆ ಫೋನ್ ಮಾಡಿ ತಿಳಿಸ್ರಿ. ನನ್ನ ನಂಬರ್ ಇರುತ್ತೆ ನೋಡಿರಿ ಯೂಟ್ಯೂಬ್ನಲ್ಲಿ. ನನಗೆ ಫೋನ್ ಮಾಡಿ ಚರ್ಚೆ ಮಾಡಿ. ಅದೆಲ್ಲ ಬ್ರಹ್ಮಕುಮಾರಿಗೆ ಹೋಗೋರಿದ್ರು ನಮಗೆ ಸ್ವಲ್ಪ ಫೋನ್ ಮಾಡಿ ಚರ್ಚೆ ಮಾಡಿ ನಾವು ಕೇಳಿದ ಪ್ರಶ್ನೆ ಉತ್ತರ ಕೊಟ್ಟು
ನೀವು ಶಾಣ್ಯರು, ಜ್ಞಾನಿಗಳು, ಪರಮಾತ್ಮ ನಿಮ್ಗೆ ಜ್ಞಾನ ಕೊಟ್ಟಿದ್ದಾನೆ ಅಂತ ನಾವು ತಿಳ್ಕೊತೀವಿ. ನಾವು ಕೇಳಿದ ಪ್ರಶ್ನೆಗಳು ಉತ್ತರ ಕೊಡೋಕೆ ನೀವು ಪರಮಾತ್ಮ ಇಲ್ಲ ಏನಿಲ್ಲ ಅಂತ ಅರ್ಥ ಆಗುತ್ತೆ ನೋಡ್ರಿ. ಇದೆಲ್ಲ ಈ ಬಾಬನ ಕಿತಾಪತಿ ಅಂತಲೂ ಅರ್ಥ ಆಗುತ್ತೆ. ಯಾಕಂದ್ರೆ ನೀವು ಬಾಬಾ ಜ್ಞಾನ ಕೊಡ್ತಾ ಇದನ್ನಲ್ಲ, ಪರಮಾತ್ಮ ಬಂದು ಪರಮಾತ್ಮನ ಜ್ಞಾನ ಒಂದು ನಾವು ಎಷ್ಟು ಹೇಳ್ರಿ. ನಾವು ಏನಿಲ್ರಿ, ನಾವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಬಿಟ್ರೆ ಸಾಕು, ನೀವು ಜ್ಞಾನಿಗಳಾಗ್ಬಿಡ್ತಾರೆ. ನಾವು ಬಂದು ನಿಮ್ಮ ದಾಸರಾಗ್ಬಿಡ್ತೀವಿ. ನಾವು ರಾಜ ರಾಣಿಯರು ಆಗ್ತೀವಿ ಮತ್ತು ಲಕ್ಷ್ಮೀನಾರಾಯಣರು ಆಗ್ತೀವಿ. ಏನಂತೀರಿ ವೀಕ್ಷಕರ? ನೀವು ನಿಮ್ದು ಅಭಿಪ್ರಾಯ ಏನಾದ್ರೂ ವೀಕ್ಷಕರ ಕಾಮೆಂಟ್ ಮಾಡಿ ತಿಳಿಸ್ಬೇಕು ನೋಡ್ರಿ ಅಪ್ಪ. ಅದು ಮತ್ತೆ ಮುಂದಿನ ನೋಡಿ ಬರೋಣ ರೀ. ಮುಂದಿನ ವಿಡಿಯೋ ಜೊತೆ ಮತ್ತೆ ಭೇಟಿ ಆಗೋಣ್ರಿ. ಅಲ್ಲಿವರೆಗೆ ನೋಡ್ತಾ ಇರ್ರಿ. ನಾನು ಹಿಂದೂ ಶಿವಸೇನ ರೀ. ಬ್ರಹ್ಮಕುಮಾರಿಗಳು ಹಿಂದೆ ಅಲ್ಲ, ನೀವು ಹಿಂದೂ ಆದರೆ ಹಿಂದೂ ಶಿವಸೇನ ರೀ. ಕಲ್ಯಾಣ್ರಿ. ಮತ್ತೆ ಮುಂದಿನ ವಿಡಿಯೋ ಜೊತೆಗೆ ಹಾಕೋರ ಜೊತೆಗೆ ಎಲ್ಲರಿಗೂ ಹೇಳ್ರಿ ಜೈ ಹಿಂದ್, ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ. ನಾನು ವೆಂಕಟ್.